ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಇನ್ಶಾರ್ಟ್ ಮೂಲಕ ಹೇಗೆ ವೀಡಿಯೋನ ಎಡಿಟ್ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಬೇರೆ ಆ್ಯಪ್ನ ಯೂಸ್ ಮಾಡ್ತಾಯಿಲ್ಲ ವೀಡಿಯೋ ಎಡಿಟಿಂಗ್ಗೆ. ಇನ್ಶಾರ್ಟ್ ಒಂದೇ ಆ್ಯಪ್ನ ಯೂಸ್ ಮಾಡೋದು. ಬಿಕಾಸ್ ಇನ್ಶಾರ್ಟ್ ಆ್ಯಪಲ್ಲಿ ತುಂಬ ಈಸಿಯಾಗಿ ವೀಡಿಯೋನ ಎಡಿಟ್ ಮಾಡ್ಕೋಬೋದು. ವೀಡಿಯೋ ಆಗಲಿ ಫೋಟೋ ಆಗಲಿ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇನ್ಶಾರ್ಟ್ ಆ್ಯಪ್ ಮೂಲಕನೇ ನಾನು ವೀಡಿಯೋನ ಎಡಿಟ್ ಮಾಡೋದು. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋ ಎಡಿಟ್ ಬೇಕಾದರೆ ವೀಡಿಯೋ, ಫೋಟೋ ಎಡಿಟ್ ಬೇಕಾದರೆ ಫೋಟೋ, ಅಥವಾ ಕೊಲ್ಯಾಜ್ ಬೇಕಾದರೆ ಕೊಲ್ಯಾಜು. ಈಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇರೋದ್ರಿಂದ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ತುಂಬ ವೀಡಿಯೋನ ಎಡಿಟ್ ಮಾಡಿರೋದ್ರಿಂದ ಅಲ್ಲಿ 1 by 1 ಶೋ ಆಗುತ್ತೆ. ನೀವೇನಾದರೂ ಹೊಸದಾಗಿ ಇನ್ಶಾರ್ಟಲ್ಲಿ ಎಡಿಟ್ ಮಾಡ್ತೀರಾ ಅನ್ನೋದಾದರೆ ಇದು ಯಾವುದು ಶೋ ಆಗೋದಿಲ್ಲ. ನಾನು ಆಲ್ರೆಡಿ ಎಡಿಟ್ ಮಾಡಿರೋದ್ರಿಂದ ಎಲ್ಲ ಶೋ ಆಗ್ತಾಯಿದೆ. ನೀವು ಹೊಸದಾಗಿ ಎಡಿಟ್ ಮಾಡಬೇಕು ಅನ್ನೋದಾದರೆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ್ಯಾವ ವೀಡಿಯೋನ ಎಡಿಟ್ ಮಾಡಬೇಕು ಅದನ್ನು 1 by 1 ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಈಗ ನಾನು ಈ 2 ವೀಡಿಯೋನ ಎಡಿಟ್ ಮಾಡಬೇಕು. ಸೊ ಈ 2 ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಹೆಚ್ಚಾಗಿ ವೀಡಿಯೋನ ಎಡಿಟ್ ಮಾಡಬೇಕು ಅಂದರೆ ಎಲ್ಲ ವೀಡಿಯೋನು 1 by 1 ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ನಿಮ್ಗೆ ಯಾವ್ದು ಬರಬೇಕು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಯಾವ್ದು ಬರಬೇಕು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ವೀಡಿಯೋ ಶೋ ಆಗ್ತಾಯಿದೆ, ಬಟ್ ನಮಗೆ ಯೂಟ್ಯೂಬ್ಗೋಸ್ಕರ ಎಡಿಟ್ ಮಾಡ್ತಾ ಇರೋದು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕಾಣ್ತಿದೆಯಲ್ಲ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿದೆಯಲ್ಲ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಬಂದು 9.16 ಅನ್ನೋ ರೇಷ್ಯೋದಲ್ಲಿದೆ. ನಮಗೆ ಯೂಟ್ಯೂಬ್ ರೇಷ್ಯೋದಲ್ಲಿ ಬೇಕಾಗುತ್ತೆ. ಸೊ ಇಲ್ಲಿ ಯೂಟ್ಯೂಬ್ ಅನ್ನೋ ಆಪ್ಷನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಯೂಟ್ಯೂಬ್ ರೇಷ್ಯೋದಲ್ಲಿ ವೀಡಿಯೋ ಕ್ರಿಯೇಟ್ ಆಯಿತು. ಇದಾದಮೇಲೆ ಇವಾಗ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಈ ವಿಡಿಯೋ ನಿಮಗೆ ಬೇಡ ಅನಿಸಿದ್ರೆ ಇಲ್ಲಿ ಈ ಆಪ್ಷನ್ ಕಾಣ್ತಿದೆ ಸ್ಪಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಕಸ್ಮಾತ್ ಬೇಡ ಅನಿಸಿದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಈ ವಿಡಿಯೋ ಬೇಕು ಬಟ್ ಬೇರೆ ಪ್ಲೇಸಲ್ಲಿ ನಾನು ಅದನ್ನು ಹಾಕಬೇಕು ಅನ್ನೋದಾದರೆ ಆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಎರಡರ ಮಧ್ಯೆ ಆ ವಿಡಿಯೋನ ಹಾಕಬೇಕು ಅನ್ನೋದಾದರೆ ಅಲ್ಲಿ ಸೆಲೆಕ್ಟ್ ಮಾಡಿ ಬಿಡಿ. ಆವಾಗ ನೀವು ಯಾವ ಪ್ಲೇಸಲ್ಲಿ ನೀವು ಕಟ್ ಮಾಡಿರೋ ವಿಡಿಯೋ ಬರಬೇಕು ಅನಿಸುತ್ತೋ ಆ ಪ್ಲೇಸಲ್ಲಿ ಆ ವಿಡಿಯೋ ಬರುತ್ತೆ. ನೆಕ್ಸ್ಟ್ ಇಲ್ಲಿರೋ ಸ್ವಲ್ಪ ವೀಡಿಯೋ ನನಗೆ ಬೇಡ ಅಂತ ಅನಿಸುತ್ತೋ ಅಂದರೆ ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ, ನೀವು ಸೆಲೆಕ್ಟ್ ಮಾಡಿರೋ ಅಷ್ಟು. ನೆಕ್ಸ್ಟ್ ಸೊ ಇದರಲ್ಲಿರೋ ವಾಯ್ಸ್ ಅನ್ನೆಸೆಸರಿ ಇದೆ, ನನಗೆ ಆ ವಾಯ್ಸ್ ಬೇಡ ಅನ್ನೋದಾದರೆ ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ, 0 ಮೇಲೆ ಕ್ಲಿಕ್ ಮಾಡಿ, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿರೋ ವಾಯ್ಸು ಪೂರ್ತಿಯಾಗಿ ಹೋಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ವೀಡಿಯೋ ಕ್ರಾಪ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಝೂಮ್ ಬೇಕು ಅಥವಾ ಝೂಮ್ ಔಟ್ ಬೇಕು ಆ ಥರ ನಿಮಗೆ ಕಂಫರ್ಟಬಲ್ ಆಗಿ ಯಾವುದಿರುತ್ತೋ ಆ ರೀತಿ ನೀವು ಕ್ರಾಪ್ ಮಾಡ್ಕೋಬೋದು. ನಾನು ಯಾವುದೇ ರೀತಿ ಕ್ರಾಪ್ ಮಾಡಿಲ್ಲ, ಬಿಕಾಸ್ ನಾನು ಯೂಟ್ಯೂಬ್ ರೇಷ್ಯೋದಲ್ಲಿ ಇಟ್ಟಿರೋದ್ರಿಂದ ಕ್ರಾಪ್ ಏನು ನನಗೆ ನೆಸೆಸಿಟಿ ಅನಿಸಿಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ರಾಪ್ ಮಾಡಿಲ್ಲ. ನಿಮಗೆ ಏನಾದರೂ ಕ್ರಾಪ್ ಮಾಡಬೇಕು ಅನಿಸಿದ್ರೆ ಸೊ ಈ ಕಡೆ ಇವಾಗ ಇಲ್ಲಿ ಕಾಣ್ತಿಲ್ಲ, ಇದು ಯಾವುದು ಬೇಡ ಅನಿಸಿದ್ರೆ ಸ್ವಲ್ಪ ಝೂಮ್ ಮಾಡಿದ್ರೆ ಅದು ಹೋಗಿಬಿಡುತ್ತೆ. ಸೊ ಈ ರೀತಿ ನೀವು ಕ್ರಾಪ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಈಗ ನೀವು ಮಾಡಿರೋ ವೀಡಿಯೋ 2 ಸಲ ಬೇಕು. ಇವಾಗ ನೋಡಿ ಇದರಲ್ಲಿ ನೀವು ಇವಾಗ ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಇದರಲ್ಲಿ ನೀವೇನೋ ಒಂದು ಇನ್ಫಾರ್ಮೇಷನ್ ಹೇಳಿರ್ತೀರಾ, ಅದು ನಿಮಗೆ ಸ್ಟಾರ್ಟಿಂಗಲ್ಲೂ ಬೇಕಾಗುತ್ತೆ ಮತ್ತು ವೀಡಿಯೋ ಮಧ್ಯದಲ್ಲೂ ಬೇಕಾಗುತ್ತೆ. ಸೊ ಅವಾಗ ನೀವೇನು ಮಾಡಬೇಕು ಅನ್ನೋದಾದರೆ ಡೂಪ್ಲಿಕೇಟ್ ಆಪ್ಷನ್ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ನೀವು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೀವು ಸೆಲೆಕ್ಟ್ ಮಾಡಿರೋ ವೀಡಿಯೋ ಡಬಲ್ ಆಗುತ್ತೆ. ಸೊ ಆ ವೀಡಿಯೋನ ನಿಮಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ. ಈಗ ನೀವು ವೀಡಿಯೋದಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿರ್ತೀರೋ ಅದು ಸ್ಟಾರ್ಟಿಂಗಲ್ಲೇ ಬರಬೇಕು ಅಂದರೆ ಈ ರೀತಿ ಮಾಡಬೇಕಾಗುತ್ತೆ. ಅದು ವೀಡಿಯೋ ಮಧ್ಯದಲ್ಲೂ ಬರುತ್ತೆ, ಸ್ಟಾರ್ಟಿಂಗಲ್ಲೂ ಬರುತ್ತೆ. ಆವಾಗ ನೀವು ವೀಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಷನು ಸ್ಟಾರ್ಟಿಂಗಲ್ಲೇ ಶೋ ಆಗೋದ್ರಿಂದ ವ್ಯೂವರ್ಸ್ನ ಬೇಗ ಅಟ್ರಾಕ್ಟ್ ಮಾಡ್ಬೋದು. ನೀವು ಹೇಳೋ ವಿಷಯ ಬೇಗ ಜನಕ್ಕೆ ರೀಚ್ ಆಗುತ್ತೆ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಏನು ಟೆಕ್ಸ್ಟ್ ಮಾಡಬೇಕು ಅದನ್ನು ಟೆಕ್ಸ್ಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಎಲ್ಲಿ ಬೇಕೋ ಅದನ್ನು ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಈ ಪ್ಲೇಸಲ್ಲಿ ಬೇಕಾ ಇಲ್ಲಿ ಆ್ಯಡ್ ಮಾಡಿ, ಈ ಪ್ಲೇಸಲ್ಲಿ ಬೇಕಾ ಇಲ್ಲಿ ಆ್ಯಡ್ ಮಾಡಿ, ಈ ಪ್ಲೇಸಲ್ಲಿ ಬೇಕಾ ಇಲ್ಲಿ ಆ್ಯಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಈ ಫಾಂಟ್ ಸೈಜಲ್ಲಿ ನನಗೆ ಬೇಡ, ಈ ಕಲರಲ್ಲಿ ಬೇಡ ಅಂದರೆ ಅನಿಸಿದ್ರೆ ಈಗ ಕಲರ್ ಆಪ್ಷನ್ ಕಾಣ್ತಾ ಇದೆ, ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನೀವು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಆಪ್ಷನ್ ಇದೆ, ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ದೊಡ್ಡದಾಗಬೇಕು ನೋಡಿ, ಈ ರೀತಿ ನೀವು ಸೈಜ್ನ ಡಬಲ್ ಮಾಡ್ತಾ ಹೋಯ್ತು, ನೀವು ಸೈಜ್ನ ಇನ್ಕ್ರೀಸ್ ಮಾಡ್ತಾ ಹೋಯ್ತು ಅಂದರೆ ನೀವು ಟೆಕ್ಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲ ಸಣ್ಣದಾಗಬೇಕು ಅಂದರೆ ಸೈಜ್ನ ಚಿಕ್ಕದಾಗೂ ಕೂಡ ಮಾಡ್ಕೋಬೋದು. ಬೋಲ್ಡ್ ಆಗಬೇಕು ಅಂದರೆ ಬೋಲ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ, ಯಾವ ರೀತಿ ಬೇಕೋ ಆ ರೀತಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು, ವೀಡಿಯೋ ಎಷ್ಟು ಉದ್ದಕ್ಕೂ ನೀವು ಟೆಕ್ಸ್ಟ್ ಮಾಡಿರೋದು ಬೇಕು ಅನಿಸುತ್ತೋ ಅದನ್ನು ನೀವು ಈ ಥರ ಮೂವ್ ಮಾಡ್ತಾ ಬನ್ನಿ. ಎಲ್ಲಿವರೆಗೂ ನಿಮಗೆ ಈ ಟೆಕ್ಸ್ಟ್ ಬೇಕಾಗುತ್ತೋ ಅಲ್ಲಿವರೆಗೂ ಮೂವ್ ಮಾಡ್ತಾ ಅಂದರೆ ಅಲ್ಲಿವರೆಗೂ ಬರುತ್ತೆ. ಈಗ ನನಗೆ ಸ್ಟಾರ್ಟಿಂಗಲ್ಲಿ ಮಾತ್ರ ಬೇಕು, ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಹ್ಯಾಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಫೋಟೋನ ಹ್ಯಾಡ್ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಫೋಟೋನ ಹ್ಯಾಡ್ ಮಾಡಬೇಕು, ವಿಡಿಯೋ ಮಧ್ಯದಲ್ಲಿ ತೋರಿಸ್ಬೇಕು ಅನ್ನೋದಾದರೆ ಇಲ್ಲಿ ಪಿಪ್ ಆಪ್ಷನ್ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವ ಫೋಟೋನ ಆ್ಯಡ್ ಮಾಡಬೇಕು ಅನಿಸುತ್ತೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಷ್ಟು ಝೂಮಿನ್ ಬೇಕೋ ಅಷ್ಟು ಝೂಮಿನ್ ಮಾಡಿ, ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲಿ ಬೇಕಾ ಅಥವಾ ನಿಮಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಅದನ್ನು ಆ್ಯಡ್ ಮಾಡ್ತು ಅಂದರೆ ಅದು ಅಲ್ಲೇ ಆ್ಯಡ್ ಆಗುತ್ತೆ. ಆ್ಯಂಡ್ ವಿಡಿಯೋ ಎಷ್ಟು ಲೆಂತ್ವರೆಗೂ ಆ ಫೋಟೋ ಇರಬೇಕು ಅನಿಸುತ್ತೋ ಅಷ್ಟು ಲೆಂತ್ವರೆಗೂ ನೀವು ತೊಗೊಂಡೋಗ್ಬೋದು.
ಸೊ ಇಷ್ಟು ಲೆಂತ್ವರೆಗೂ ನನಗೆ ಈ ಫೋಟೋ ವೀಡಿಯೋದಲ್ಲಿ ಬೇಕು ಅನಿಸಿದ್ರೆ ಅಲ್ಲಿವರೆಗೂ ನೀವು ತೊಗೊಂಡೋಗಿ ಸ್ಟಾಪ್ ಮಾಡ್ಬೋದು. ವೀಡಿಯೋಗೆ ವೀಡಿಯೋ ಕೂಡ ಆ್ಯಡ್ ಮಾಡ್ಬೋದು, ವೀಡಿಯೋದಲ್ಲಿ ವೀಡಿಯೋನೂ ಕೂಡ ಆ್ಯಡ್ ಮಾಡ್ಬೋದು. ನೀವು ಫೋಟೋ ಬಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಒನ್ ಆಡಿಯೋ. ಇವಾಗ ನೀವು ವಾಯ್ಸ್ ಓವರ್ ಕೊಡಬೇಕು ಅಂತ ಅನಿಸಿದ್ರೆ ಇಲ್ಲಿ ರೆಕಾರ್ಡ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಡ್ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ವಾಯ್ಸ್ ರೆಕಾರ್ಡು ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ವಾಯ್ಸ್ ಓವರ್ ಕೊಡ್ಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ರೀತಿ ವಾಯ್ಸ್ ಓವರ್ ಕೊಟ್ಟು ಈಗ ಸ್ಟಾಪ್ ಆಯಿತು, ನನಗೆ ಇನ್ನೇನು ಹೇಳೋದು ಗೊತ್ತಾಗಲಿಲ್ಲ, ಆವಾಗ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಶಾಟ್ ಆ್ಯಪ್ನ ಬಳಸ್ಕೊಂಡು ಹೇಗೆ ವಿಡಿಯೋನ ಎಡಿಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನೀವು ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡೋವಂಥದ್ದು. ನೆಕ್ಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀರಾ, ಬಟ್ ಇದು ಅನ್ನೆಸೆಸರಿ ಆಗಿದೆ. ಸೊ ಇದನ್ನು ನಾವು ಡಿಲೀಟ್ ಮಾಡಿಕೊಂಡು ಬೇರೆ ಇವಾಗ ನೀವು ಒಂದು ವಾಯ್ಸ್ ಓವರ್ ಕೊಟ್ಟಿದ್ದೀರಾ, ಅದ್ರಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಥವಾ ನಿಮಗೆ ಅದು ಬೇಡ ಅಂತ ಅನಿಸಿದ್ರೆ ನೀವು ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ನೀವು ಇಲ್ಲಿ ಡಿಲೀಟ್ ಕೂಡ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಮತ್ತೆ ಬೇರೆ ವಾಯ್ಸ್ ಓವರ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ, ವಾಯ್ಸ್ ಓವರ್ ಕೊಡ್ತಾ ಹೋಗಿ. ಪೂರ್ತಿ ವಿಡಿಯೋಗೆ ಈ ರೀತಿ ವಾಯ್ಸ್ ಓವರ್ನ ಕೊಡ್ಬೋದು. ನೆಕ್ಸ್ಟ್ ನೀವೇನಾದರೂ ಸಾಂಗ್ನ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಕಾಣ್ತಿದೆ ಅಲ್ಲ, ಸೊ ಈ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಲಿರೋ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಅನಿಸಿದ್ರೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಮ್ಯೂಸಿಕ್ನ ಆ್ಯಡ್ ಮಾಡಿ. ಈಗ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ಗಳಿಗೆ ಯಾವುದೇ ರೀತಿ ಮ್ಯೂಸಿಕ್ನ ಆ್ಯಡ್ ಮಾಡೋಂಗಿಲ್ಲ, ಅದರದ್ದೇ ಆದಂಥ ಮ್ಯೂಸಿಕ್ ಇದ್ದರೆ ಮಾತ್ರ ಆ್ಯಡ್ ಮಾಡಬೇಕಾಗತ್ತೆ. ಆ ಮ್ಯೂಸಿಕ್ಕು ನಿಮಗೆ YT ಸ್ಟುಡಿಯೋದಲ್ಲಿ ಸಿಗುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಯೂಟ್ಯೂಬ್ ಅಲೋ ಮಾಡೋ ಮ್ಯೂಸಿಕ್ಗಳು ಯೂಟ್ಯೂಬ್ ಮ್ಯೂಸಿಕ್ ಅಂತಲೇ ಇದೆ, ಆ ಆ್ಯಪಲ್ಲಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮಗೆ YT ಸ್ಟುಡಿಯೋದಲ್ಲೂ ಅವೈಲೇಬಲ್ ಇರುತ್ತೆ, ಅಲ್ಲಿ ಕೂಡ ಡೌನ್ಲೋಡ್ ಮಾಡಿಕೊಂಡು ಮ್ಯೂಸಿಕ್ನ ಆ್ಯಡ್ ಮಾಡೋ ಅಂಥದ್ದು. ಓಕೆನಾ. ಈ ರೀತಿ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಸ್ಟಿಕ್ಕರ್ಸ್ ಬೇಕು ಅನ್ಸೋದಾದರೆ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡಿ. ಫಿಲ್ಟರ್ ಏನಾದರೂ ಚೇಂಜ್ ಮಾಡಬೇಕು ಅನಿಸಿದ್ರೆ ಫಿಲ್ಟ್ರನ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ವ್ಯಾಲ್ಯೂಮು ನೀವು ಸ್ವಲ್ಪ ಲೋ ಆಗಿ ಇದೆ ನಿಮ್ಮ ವಿಡಿಯೋ ವ್ಯಾಲ್ಯೂಮು, ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ವ್ಯಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳಿ, 200 ಮಾಡ್ಕೊಳ್ಳಿ. ಇಲ್ಲಿ ಬಂದು ಡಬಲ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಆವಾಗ ಮಾತ್ರ ಎಲ್ಲ ವೀಡಿಯೋಗೂ ಅದು ಅಪ್ಲೈ ಆಗುತ್ತೆ, ಇಲ್ಲಾಂದರೆ ನೀವು ಸೆಲೆಕ್ಟ್ ಮಾಡಿರೋ ವೀಡಿಯೋಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಅದರಿಂದ ಅಪ್ಲೈ ಟು ಆಲ್ ಅನ್ನೋದ್ರ ಮೇಲೇ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್. ನಿಮ್ಗೇನಾದರೂ ವೀಡಿಯೋ ನೋಡಿ ಈ ರೀತಿ ಇದ್ದು, ಇವಾಗ ವೀಡಿಯೋ ಚಿಕ್ಕದಾಗಿದ್ದು ಬ್ಯಾಕ್ಗ್ರೌಂಡ್ ಏನಾದರೂ ಚೇಂಜ್ ಮಾಡಬೇಕು ಅನಿಸಿದ್ರೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಬ್ಯಾಕ್ಗ್ರೌಂಡ್ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತು ಅಂದರೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ. ಆವಾಗಲೂ ಕೂಡ ನೀವು ಅಪ್ಲೈ ಟು ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಎಲ್ಲ ವೀಡಿಯೋಗಳಿಗೂ ಅಪ್ಲೈ ಆಗಿರುತ್ತೆ. ಆ್ಯಂಡ್ ಸ್ಪೀಡ್ ಬಂತು, ನಿಮ್ಮ ವೀಡಿಯೋ ಸ್ವಲ್ಪ ಸ್ಲೋ ಬೇಕು ಅನಿಸಿದ್ರೆ ಸ್ಲೋ ಮಾಡ್ಕೋಬೋದು, ಅಥವಾ ಫಾಸ್ಟ್ ಬೇಕು ಅನಿಸಿದ್ರೆ ಫಾಸ್ಟ್ ಕೂಡ ಮಾಡ್ಕೋಬೋದು. ಅದು ನಿಮ್ಮ ವೀಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ಯಾವುದು ಕೂಡ ಯೂಸ್ ಆಗೋದಿಲ್ಲ ನಮಗೆ, ನಾವು ಯೂಟ್ಯೂಬ್ ಸಿಂಪಲ್ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀವಿ ಅನ್ನೋದಾದರೆ ಇನ್ಯಾವ ಆಪ್ಷನ್ ಕೂಡ ನಮಗೆ ಯೂಸ್ ಆಗೋದಿಲ್ಲ. ಸಿಂಪಲ್ಲಾಗಿ ಇಷ್ಟು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಈಸಿಯಾಗಿ ಯೂಟ್ಯೂಬ್ ವೀಡಿಯೋಗಳನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಇಷ್ಟು ನೀವು ಯಾವುದೇ ರೀತಿ ದುಡ್ಡು ಕೊಟ್ಟು ಬೇರೆ ಆಪ್ಷನ್ಗಳನ್ನ ತೊಗೊಂಡು ಎಡಿಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ನ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಯಾವುದೇ ರೀತಿ ದುಡ್ಡು ಕೊಟ್ಟು ಯಾವುದೇ ಎಫೆಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟೇ ಸಾಕು, ತುಂಬಾ ಯೂಸ್ ಆಗುತ್ತೆ. ಇದ್ರ ಮೇಲೆ ಜಾಸ್ತಿ ಏನು ಬೇಡ, ಇಷ್ಟೇ ಯೂಸ್ ಮಾಡಿಕೊಂಡು ನೀವು ವೀಡಿಯೋನ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿ. ಯೂಟ್ಯೂಬಲ್ಲಿ ಏನಾದರೂ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅನಿಸಿದ್ರೆ ಮಾತ್ರ ನೀವು ದುಡ್ಡು ಕೊಟ್ಟು ಬೇರೆ ಎಫೆಕ್ಟ್ಗಳನ್ನ ಪರ್ಚೇಸ್ ಮಾಡಿ. ಸದ್ಯಕ್ಕೆ ಇಷ್ಟೇ ಸಾಕು. ನಾನು ಕೂಡ ಯಾವುದೇ ರೀತಿ ದುಡ್ಡು ಕೊಟ್ಟು ಯಾವುದೇ ಎಫೆಕ್ಟ್ನ ಪರ್ಚೇಸ್ ಮಾಡಿಲ್ಲ. ವೀಡಿಯೋ ಎಡಿಟ್ ಎಲ್ಲ ಆಯಿತು, ನಾವು ವೀಡಿಯೋನ ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕು. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಮಾರ್ಕ್ ಕಾಣ್ತಿದೆ, ಬಟ್ ಇದನ್ನು ಹೋಗಿಸ್ಬೇಕು. ಓಕೆನಾ. ಇಲ್ಲಿ ನೀವು ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ದುಡ್ಡು ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ನೋಡಿ ಫ್ರೀ ರಿಮೂವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹ್ಯಾಡ್ ಪ್ಲೇ ಆಗುತ್ತೆ. ಓಕೆನಾ. ಸ್ವಲ್ಪ ಹ್ಯಾಡ್ ಪ್ಲೇ ಆಗುತ್ತೆ. ಆ ಹ್ಯಾಡ್ನ ನೋಡಿದ್ರೆ ಸಾಕು, ವಾಟರ್ ಮಾರ್ಕ್ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸ್ವಲ್ಪ ಹ್ಯಾಡ್ ಹೋಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ರಿಮೂವ್ ಅಂತ ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ರಿಮೂವ್ ಮಾಡ್ತು ಅಂದರೆ ಇಲ್ಲಿ ವಾಟರ್ ಮಾರ್ಕ್ ಹೋಗಿರುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಒಂದು ಹ್ಯಾಡ್ ಶೋ ಆಗುತ್ತೆ. ಸೊ ಹ್ಯಾಡ್ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಂಟು ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ವಿಡಿಯೋ ಗ್ಯಾಲರಿಗೆ ಸೇವ್ ಆಗ್ತಾ ಇರುತ್ತೆ ನೋಡಿ.
ಇದು 100% ಆಗೋವರೆಗೂ ವೆಯ್ಟ್ ಮಾಡಬೇಕು. 100% ಆಗಿದ ತಕ್ಷಣ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗಿರುತ್ತೆ. ನೀವು ಎಕ್ಸ್ಟರ್ನಲ್ ಆಗಿ ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದು 100% ಆಗಿದ ತಕ್ಷಣ ನಿಮಗೆ ಗ್ಯಾಲರಿಲಿ ಶೋ ಆಗುತ್ತೆ. ಈಸಿಯಾಗಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ದುಡ್ಡು ಕೊಟ್ಟು ಯಾವುದೇ ಎಫೆಕ್ಟ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಇಲ್ಲಿ ಇನ್ಶಾರ್ಟಲ್ಲಿರೋ ಎಫೆಕ್ಟ್ಗಳೇ ಸಾಕು, ಅಷ್ಟನ್ನೇ ಯೂಸ್ ಮಾಡಿಕೊಂಡು ನೀವು ಕ್ಲಿಯರಾಗಿ ವಿಡಿಯೋನ ಕ್ಲಾರಿಟಿಯಾಗಿ ಎಡಿಟ್ ಮಾಡ್ಬೋದು. ಈ ರೀತಿ ಎಡಿಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಖಂಡಿತ ವೀಡಿಯೋಗಳು ಜನಕ್ಕೆ ಇಷ್ಟ ಆಗುತ್ತೆ. ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂದರೆ ವೀಡಿಯೋಗಳು ರೀಚ್ ಕೂಡ ಪಡ್ಕೊಳ್ಳುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.